ನಾಲೆಡ್ಜ್ ಬೇಕಾದ್ರೆ ಬರ್ಬೇಕು ಮ್ಯಾಮ್ CMTIಗೆ. ನೆಕ್ಸ್ಟ್ CMTI ಜೂನಿಯರ್ಸ್ಗೆ ಕ್ಲಾಸಸ್ಗೆ ರೆಗ್ಯುಲರ್ ಆಗಿ ಬರ್ಬೇಕು, ಮತ್ತೆ ಪೋರ್ಟ್ಫೋಲಿಯೋ ರೆಡಿ ಮಾಡಿ HR ನಾವಾಗ ಮೀಟ್ ಆಗ್ತಿದ್ರೆ ಬೇಗ ಪ್ಲೇಸ್ಮೆಂಟ್ಸ್ ಆಗುತ್ತೆ. ಹಾಯ್ ಆಕಾಶ್, ಹಾಯ್ ಮ್ಯಾಮ್. ಹೇಗಿದ್ದೀರಾ? ಫೈನ್ ಮ್ಯಾಮ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಆಕಾಶ್. ಸೊ ದಿಸ್ ಇಸ್ ಅರುಣ ಫ್ರಮ್ ಕ್ವಾಲಿಟಿ ಡಿಪಾರ್ಟ್ಮೆಂಟ್. ಆಕಾಶ್, ನಿಮ್ ಕಡೆಯಿಂದ ಫೀಡ್ಬ್ಯಾಕ್ ಬೇಕಿದೆ. ಸೊ ಕಂಗ್ರಾಚುಲೇಷನ್ಸ್ ಫಾರ್ ಯೋರ್ ಪ್ಲೇಸ್ಮೆಂಟ್ಸ್. ಥ್ಯಾಂಕ್ ಯು. ಸೊ ನಿಮ್ ಇಂಟ್ರೊಡಕ್ಷನ್ ಹೇಳಿ ಆಕಾಶ್. Yes ma'am. I am Akash from Chitradurga. I studied my BE in RYMCE Ballari. Then completing my BE, I joined CMTI through my friend Vishal Reddy. Okay. So what and all you learned in CMTI? ನಿಮ್ ಸಿಲೆಬಸ್ ಎಲ್ಲ ಹೇಗಿತ್ತು? CMTI ಬರಕ್ ಮುಂಚೆ ನಂಗೆ ಬಹಳ ಏನು ಕನ್ಸ್ಟ್ರಕ್ಷನ್ ಬಗ್ಗೆ ಗೊತ್ತಿದ್ದಿಲ್ಲ ಮ್ಯಾಮ್. ಲೈಕ್ ಬರೀ ಸಿಲೆಬಸ್ ಬಗ್ಗೆ ಅಷ್ಟೇ ಗೊತ್ತಿತ್ತು, ಥಿಯರಿ ನಾಲೆಜ್ ಅಂತ ಇತ್ತು ನನಗೆ. ಆಫ್ಟರ್ CMTI ಬಂದ್ಮೇಲೆ ನನಗೆ ರೀಡಿಂಗ್ ಆಫ್ ಡ್ರಾಯಿಂಗ್ಸ್, ಮೆಥಡಾಲಜಿ, ಯಾವ ತರ ಸೈಟ್ಸ್ ಇರುತ್ತೆ, ವರ್ಕ್ ಯಾವ ತರ ನಡೆಯುತ್ತೆ ಎಲ್ಲ ಕಲಿತೆ. ಮತ್ತೆ ಇಂಟೀರಿಯರ್ ಬಗ್ಗೆ ಕಲಿತೆ, ಎಲ್ಲ ಕಲಿತೆ. ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ನಾಲೆಡ್ಜ್ ಎಲ್ಲ ಒಂದ್ ಸ್ವಲ್ಪ ತಿಳ್ಕೋ ಮಟ್ಟಿಗೆ ಇದೆ ಒಂದು. ಓಕೆ. ಸೊ ನಿಮ್ ಸೈಟ್ ವಿಸಿಟ್ಸ್ ಎಲ್ಲ ಹೇಗಿತ್ತು ಆಕಾಶ್? ಸೈಟ್ ವಿಸಿಟ್ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಇರ್ತಾ ಇತ್ತು ನಮ್ ಸೈಟ್ ವಿಸಿಟ್ಸ್. ಸೈಟ್ ವಿಸಿಟ್ಸ್ ಇಂದ ನಮ್ಗೆ ಬಹಳ ನಾಲೆಡ್ಜ್ ಬರ್ತಾ ಇತ್ತು. ಆಲ್ಮೋಸ್ಟ್ ಸೈಟ್ ವಿಸಿಟ್ಸ್ ಅಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರು. ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ. So I think so you had been gone for the conferences and all, right? Conference ಹೋಗಿರೋದು, exhibition ನಂಗೆ I remember very well. So ಅದ್ರ ಬಗ್ಗೆ ಎಲ್ಲ ಹೇಳ್ಬೋದಾ? CMTI ಅಲ್ಲಿ ಬಹಳ ಕಾನ್ಫರೆನ್ಸ್ ಅಟೆಂಡ್ ಮಾಡಿದ್ದೀನಿ ನಾನು. ಫಸ್ಟ್ ಬಂದ್ಬಿಟ್ಟು ಮೈಸೂರಲ್ಲಿ ಹೋಗಿದ್ದೆ, ಅನಂತರ ಇಲ್ಲ ಬೆಂಗಳೂರಲ್ಲಿ ಆಕ್ಟ್ ವರ್ಕ್ಶಾಪ್ ಹೋಗಿದ್ದೆ, ನಂತರ ರೆಡಿ ಕಂಟ್ರೋಲ್ 22 ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ, ಮತ್ತೆ ಎಕ್ಸಿಬಿಷನ್ ಹೋಗಿದ್ದೆ, ಮತ್ತೆ ಡ್ರೋನ್ಸ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಬಂದಾಗಿಂದ ಯಾವ ಪ್ರೋಗ್ರಾಮ್ಸ್ ಇದೆ ಎಲ್ಲದಕ್ಕೂ ಅಟೆಂಡ್ ಮಾಡಿದ್ದೀನಿ ನಾನು. ಓಕೆ, ಫೈನ್. ಸೊ ಏಷ್ಯನ್ ಪೇಂಟ್ಸ್ ವರ್ಕ್ಶಾಪ್ಸ್ ಎಲ್ಲ ಹೇಗಿತ್ತು? ಏಷ್ಯನ್ ಪೇಂಟ್ಸ್ ಚೆನ್ನಾಗಿತ್ತು ಮ್ಯಾಮ್. ಅದರಲ್ಲಿ ನಮಗೆ ಪೇಂಟಿಂಗ್ ಬಗ್ಗೆ ಮತ್ತೆ ಫಿನಿಶಸ್ ಬಗ್ಗೆ ಚೆನ್ನಾಗಿ ಕೊಟ್ಟರು. ಅದು ಒಂದು ಒಳ್ಳೆ ಪ್ರೋಗ್ರಾಮ್. ಓಕೆ, ಫೈನ್. ಸೊ ವಾಟ್ ಅಬೌಟ್ ದಿ ಸಾಫ್ಟ್ವೇರ್ಸ್ ಅಂಡ್ ಆಲ್? ಸಾಫ್ಟ್ವೇರ್ ಟ್ರೈನಿಂಗ್ಸ್ ಹೇಗಿತ್ತು ಆಕಾಶ್? ಎಲ್ಲ ಚೆನ್ನಾಗಿತ್ತು. ಸಾಫ್ಟ್ವೇರ್ ಟ್ರೈನಿಂಗ್ ಆಟಕ್ಕೆ ಆಗೋದು, ಸ್ಕೆಚ್ ಅಪ್ ಮತ್ತೆ MS ಪ್ರಾಜೆಕ್ಟ್ ಅಂಡ್ ಪ್ರೈಮರ್ ಎಲ್ಲ ಚೆನ್ನಾಗಿತ್ತು, ಅರ್ಥ ಆಯ್ತು. ಓಕೆ, ಫೈನ್. ಸೊ ನಮ್ಮ HR ಸಪೋರ್ಟ್ಸ್ ಎಲ್ಲ ಹೇಗಿತ್ತು ಆಕಾಶ್? ನಮ್ HR ಬಂದ್ಬಿಟ್ಟು ತುಂಬಾ ಒಳ್ಳೆಯವರು, ಚೆನ್ನಾಗಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ. ಮತ್ತೆ ಸ್ಟಾಫ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಟಾಫ್ ಎಲ್ಲ ಕೈಂಡ್ ಹಾರ್ಟೆಡ್, ಎಲ್ಲ ಹುಡುಗರನ್ನ ಅರ್ಥ ಮಾಡ್ಕೊಂತಾರೆ ಬೇಗ. ಎಸ್ಪೆಷಲಿ ನಟರಾಜನ್ ಸರ್ ಫುಲ್ ನಾಲೆಡ್ಜ್ ಇದೆ, ಅವರಿಂದ ಇಷ್ಟ ಕಲ್ತಿದ್ದೀನಿ. ಮತ್ತೆ ಅಶೋಕ್ ಸರ್ ಎಲ್ಲ ಫುಲ್ ಸಪೋರ್ಟಿವ್ ಆಗಿ ಇರ್ತಾನೆ. ಫೈನ್. ಸೊ ಲೈಕ್ ನಮ್ಮ ಅಶೋಕ್ ಸರ್ ಬಗ್ಗೆ ಹೇಳ್ಬೋದಾ? ಸೊ ಅವರ ಒಂದು ಮೋಟಿವೇಶನ್, ಗೈಡೆನ್ಸ್, ಇಂಟರ್ವ್ಯೂ ಪ್ರಿಪರೇಷನ್ಸ್. ಅಶೋಕ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಆಗಲ್ಲ, ನಮ್ ಬಹಳ ಹೇಳಕ್ಕಾಗಲ್ಲ, ಹೇಳ್ತಾನೆ ಇರ್ಬೋದು. ಬಟ್ ಅವರಿಂದ ಡೈರೆಕ್ಷನ್ಸ್ ಯಾವ ತರ ಲೈಫ್ ಅಲ್ಲಿ ಹೋಗ್ಬೇಕಂತ ಎಲ್ಲ ಕಲ್ತಿದ್ದೀನಿ. ಅವ್ರ ಜೊತೆ ಬಹಳ ಟೆನ್ಷನ್ ಮಾಡಿದ್ದೀನಿ ನಾನು. ಒಳ್ಳೆ ಪರ್ಸನಾಲಿಟಿ, ಸ್ಟೂಡೆಂಟ್ಸ್ಗೆ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ. ಓಕೆ, ಫೈನ್. ಸೊ ಯಾ, ಮತ್ತೆ ಇವಾಗ ಲೈಕ್ ಫ್ರೆಶರ್ಸ್ ಅಂದ್ರೆ ಆಕಾಶ್ ಒಂದು ಕಂಪನಿ ನಾಲೆಜ್ ಇರಲ್ಲ ಅಲ್ವಾ? ಸೊ ಯಾವ ಕಂಪನಿ ಲೈಕ್ ಎಂತದ್ದು ಸಿವಿಲ್ ಇಂಟೀರಿಯರ್ಸ್ ಅಂತ ಒಂದು ಐಡಿಯಾ ಇರಲ್ಲ. ಸೊ ಒಂದು ಕಂಪನಿ ಎಕ್ಸ್ಪ್ಲೋಜರ್, ಇಂಡಸ್ಟ್ರಿಯಲ್ ಎಕ್ಸ್ಪ್ಲೋಜರ್ ಎಲ್ಲ CMTI ಹೇಗೆ ಹೇಳ್ಕೊಡ್ತು? ಎಸ್ ಮ್ಯಾಮ್, ನಂಗೆ ಇಲ್ಲಿ ಬರೋಕೆ ಮುಂಚೆ ಕಂಪ್ನೀಸ್ ಹೇಗೆ ವರ್ಕ್ ಆಗುತ್ತೆ, ಯಾವ ತರ ಫ್ರೆಶರ್ಸ್ ಹೈರ್ ಮಾಡ್ತಾರೆ ಅಂತ ಗೊತ್ತೇ ಇದ್ದಿಲ್ಲ ಮ್ಯಾಮ್. ಇಲ್ಲಿ ಬಂದ್ ಆದ್ಮೇಲೆ ಒಂದು 1 ಮಂತ್ ಸ್ಪೆಂಡ್ ಮಾಡಿದ್ಮೇಲೆ ಆ ನಂತರ ನನಗೆ ಐಡಿಯಾ ಬಂತು ಯಾವ ತರ ಕಂಪ್ನೀಸ್ ಯಾವ ಪ್ರೊಫೈಲ್ ನೋಡ್ತಾ ಇದಾರೆ, ಯಾವ ತರ ರಿಕ್ರೂಟ್ ಮಾಡ್ತಾ ಇದಾರೆ, ಅದೆಲ್ಲ ಗೊತ್ತಾಯ್ತು. ಆ ನಂತರ ನಾನು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ನಟರಾಜನ್ ಸರ್ ತಗೊಂಡು. ಆ ನಂತರ HR ಮ್ಯಾಮ್ ಮೀಟ್ ಆದೆ. ಆಮೇಲೆ ಚೆನ್ನಾಗಿ ಆಯ್ತು. ಓಕೆ, ಫೈನಲಿ ನಮ್ ಆಪ್ ಬಗ್ಗೆ ಹೇಳ್ಬೋದಾ? CMTI ಆಪ್ ಬಗ್ಗೆ. ಆಪ್ ಅಲ್ಲಿ ನಾವ್ ಯಾವ್ದೇ ಕ್ಲಾಸ್ ಮಿಸ್ ಆದ್ರೂ, ನಾನು ಯಾವ್ದು ಮಿಸ್ ಆಗಿಲ್ಲ, ಯಾವ್ದೇ ಮಿಸ್ ಆದ್ರೂ ಕೂಡ ಆರಾಮಾಗಿ ನಾವು ನೋಡ್ಕೊಬಹುದು. ಮತ್ತೆ ಫ್ಯೂಚರ್ ಅಲ್ಲಿ ಕೂಡ ಯಾವ್ದು ಬೇಕಾದ್ರೂ ನೋಡ್ಕೊಬಹುದು. ಒಳ್ಳೆ ಆಪ್ ಚೆನ್ನಾಗಿದೆ. ಎಲ್ಲ CS ಕೋರ್ಸ್ ಕೊಂಡ್ರೆ ಎಲ್ಲ ಫ್ರೀ ಆಗಿ ಸಿಗುತ್ತೆ ಆಪ್ ಅಲ್ಲಿ. ಫೈನಲಿ ನಿಮ್ ಫ್ರೆಂಡ್ಸ್ಗೆ, ನಿಮ್ ಜೂನಿಯರ್ಸ್ ಏನ್ ಹೇಳ್ಬೇಕದ? ಫ್ರೆಂಡ್ಸ್ಗೆ ನಾಲೆಡ್ಜ್ ಬೇಕಾದ್ರೆ ಬರ್ಬೇಕು ಮ್ಯಾಮ್ CMTIಗೆ.
ನೆಕ್ಸ್ಟ್ CMTI ಜೂನಿಯರ್ಸ್ಗೆ ಕ್ಲಾಸಸ್ಗೆ ರೆಗ್ಯುಲರ್ ಆಗಿ ಬರಬೇಕು, ಮತ್ತೆ ಪೋರ್ಟ್ಫೋಲಿಯೋ ರೆಡಿ ಮಾಡಿ HR ಅವಾಗ ಮೀಟ್ ಆಗ್ತಿದ್ರೆ ಬೇಗ ಪ್ಲೇಸ್ಮೆಂಟ್ಸ್ ಆಗುತ್ತೆ. Okay, fine. I hope you are happy with your placements, Akash. Yeah. Thank you, Akash. Thank you so much for your feedback. I hope all the best for your future. And once again, congratulations for your placements. Thank you, Akash. Thank you, madam.